ಮೈಸೂರಿನ ಲೋಕಸಭೆ ಟಿಕೆಟ್ ಯದುವೀರ್ ಪಾಲಾಗ್ತಿದೆ ಅನ್ನೋ ಸುದ್ದಿ ಹರಿದಾಡ್ತಿದ್ದಂತೆ ಪ್ರತಾಪ್ ಸಿಂಹ ಉಗ್ರ ಪ್ರತಾಪ ತೋರಿದ್ರು. ಯದುವೀರ್ ಎಸಿ ರೂಮ್ನಿಂದ ಹೊರಬರ್ತಾರಾ ಅನ್ನೋ ಮೂಲಕ ಮುನಿಸು ವ್ಯಕ್ತಪಡಿಸಿದ್ರು. ಪ್ರತಾಪ್ ಸಿಂಹ ಈ ಮಾತಿಗೆ ತಮ್ಮದೇ ಸ್ಟೈಲಲ್ಲಿ ಯದುವೀರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಹೇಗಿತ್ತು ನೋಡೋಣ A2 ಎದುರೇಟಿನಲ್ಲಿ. ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುಳಿತಿರುವಂಥ ರಾಜ ಪ್ರಜೆಗಳ ಜೊತೆ ಪ್ರಜೆಯಾಗಿ ಬದುಕ್ತೀನಿ ಅಂತ ಹೇಳಿ ರೋಡಿಗೆ ಬರ್ತೀವಿ, ಪ್ರಜೆಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ ಅಂತಂದಾಗ ನಾವು ಖುಷಿ ಪಡಬೇಕು. ಯಾಕಂದರೆ 1947ರಲ್ಲಿ ಪ್ರಜಾತಂತ್ರ ಬಂದಿದೆ. ಇಲ್ಲಿ ರಾಜ ಪ್ರಜಾ ವ್ಯತ್ಯಾಸ ಇಲ್ಲ, ಪ್ರಜೆಗಳು ಮುಖ್ಯ, ಇಲ್ಲಿ ಪ್ರಜೆಗಳ ಜೊತೆ ಇರ್ತೀನಿ ಅಂತ ಬಂದಿದೆ. ಯದುವೀರವ್ರು ಬರೋದ್ರಿಂದ ನಮಗೆ ಸಾಕಷ್ಟು ಲಾಭ ಇದೆ. ಯಾಕಂದರೆ ಅರಮನೆಯವರು ಸರ್ಕಾರದ ವಿರುದ್ಧ ಕೇಸ್ ಹಾಕೊಂಡು 2000 ಎಕರೆ ಕೇಸ್ ಹಾಕೊಂಡಿದ್ದಾರೆ. ಇವರು ಪ್ರಜೆಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬಂದಾದ್ಮೇಲೆ ಅವರು ದತ್ತುಪುತ್ರನಾಗಿ ಆಸ್ತಿಯೂ ಬೇಕು, ಈ ಕಡೆ ಪ್ರಜೆಗಳಿಗೆ ಸೇರಬೇಕಾದಂಥ ಆಸ್ತಿಯು ತಮ್ಮದು ಅಂತ ಹೇಳಕ್ಕಾಗಲ್ಲ. ಪ್ರತಾಪ್ ಸಿಂಹ ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ ಸರ್, ಯಾಕಂದ್ರೆ ಅವರು AC ರೂಮಲ್ಲಿ ಇರ್ತಾರೆ, ಹೊರಗಡೆ ಬರಲ್ಲ, ಅವರು ಆಸ್ತಿ ರಕ್ಷಣೆಗಾಗಿ ಅವ್ರು ಬರ್ತಿದ್ದಾರೆ. ಈ ಥರದ ಒಂದಷ್ಟು ಪದಗಳನ್ನ ಹೇಳುವಂಥ ಅವ್ರು ಒಂದಷ್ಟು ಬೇಸರಕ್ಕೊಳಗಾಗಿದ್ರು. ಅವ್ರು ಹೇಗೋ ನೀವು ಅವ್ರ ಜೊತೆಗೆ ಮಾತಾಡಿ ಏನಾದರೂ ಇದು ನಿಮ್ಮ ಈ ಸೂಚನೆ ಬಂದಿದ ತಕ್ಷಣವೇ ಅವರು ನಮಗೆ ಕರೆ ಮಾಡಿದ್ರು ಮತ್ತು ಅವರು ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ಅವರು ಸಹಾಯನ ಮಾಡ್ತೀವಿ ಅಂತ ಹೇಳಿದ್ರು. ಜನಗಳ ಮಧ್ಯಕ್ಕೆ ಸಿಗಲ್ಲ ಅವರು ಅಂತಿದ್ರು ಸರ್. ಮೊದಲನೇ ದಿನನೇ ಸಾಕಷ್ಟು ಆಕ್ಟಿವ್ ಆಗಿದ್ರಿ, ರೋಡಲ್ಲಿ ಕೂತ್ಕೊಂಡು ಟೀ ಕುಡಿತಿದ್ರಿ ಸರ್. ಹೇಗೆ ಅನ್ನಿಸ್ತೀವಿ ಸರ್ ಈಗ AC ರೂಮ್ ಮತ್ತು ಹೊರಗಡೆ ಇದೆ? ನೀವು ಅದು AC ರೂಮ್ ಅಂತ ನಿಮ್ಮ ಬಗ್ಗೆ 9 ವರ್ಷದಿಂದ ನೋಡ್ತಾ ಇದ್ದೀರಿ. ನಾನು ಎಲ್ಲ ಚಟುವಟಿಕೆಯಲ್ಲಿ ಯಾವಾಗಲೂ ಭಾಗಿಯಾಗಿದ್ದೀನಿ ಮತ್ತು ಪಾಲ್ಗೊಂಡಿದ್ದೀನಿ. ಅದೆಲ್ಲ ಯಾವಾಗಲೂ ಈ ರಾಜಕೀಯ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಮಾಡಬೇಕಾಗಿರೋ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಅದರ ಒಂದು ಅಧ್ಯಯನವನ್ನು ಕೂಡ ಮಾಡಿದ್ದೀವಿ, ಅದು ಮಾಡ್ತಾ ಹೋಗ್ತಾ ಇರ್ತೀವಿ ಮುಂದೆನೂ ಕೂಡ. ಅದರಲ್ಲಿ ಏನು ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಈ ಒಂದು ರೋಲ್ಗೆ, ಹೊಸ ರೋಲ್ಗೆ ನನ್ನ ಎಲ್ಲ ರೀತಿಯ ಸಿದ್ಧತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.